ಫುಡ್ ಡೆಲಿವರಿ ಬಾಯ್ನಿಂದ ಲೈಂಗಿಕ ಕಿರುಕುಳ ಅನ್ನೋ ಆರೋಪ ಕೇಳಿ ಬಂದಿದೆ. ಫುಡ್ ಡೆಲಿವರಿ ಬಾಯ್ ಲೈಂಗಿಕ ಕಿರುಕುಳದ ಆರೋಪ. ಕುಡಿಯೋದಕ್ಕೆ ನೀರು ಕೇಳಿ ಕೈ ಹಿಡಿದು ಎಳೆದಾಡಿದಂತೆ ಆರೋಪಿ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಫುಡ್ ಡೆಲಿವರಿ ಮಾಡೋ ವೇಳೆ ಆಕಾಶ್ ಎಂಬಾತ ಈ ಕೃತ್ಯವನ್ನು ಎಸಗಿದ್ದಾನೆ. ಮಾರ್ಚ್ 17ರಂದು HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಡೆಲಿವರಿ ಬಾಯ್ ಆಕಾಶ್ ಬಿ ಅನ್ನೋನು ಈ ಕೃತ್ಯವನ್ನು ಎಸಗಿದ್ದಾನಂತೆ. ಮಾರ್ಚ್ 17ರಂದು ಸಾಯಂಕಾಲ 6:30ರ ವೇಳೆಗೆ ಫುಡ್ ಡೆಲಿವರಿ ನೀಡೋದಕ್ಕೆ ಬಂದಿರ್ತಾನೆ ಆರೋಪಿ. ಫುಡ್ ಡೆಲಿವರಿ ಬಳಿಕ ಯುವತಿಗೆ ಕುಡಿಯೋದಕ್ಕೆ ಅಂತ ನೀರು ಕೇಳ್ತಾನಂತೆ. ಯುವತಿ ನೀರು ತರೋದಕ್ಕೆ ಒಳಗೆ ಹೋದಾಗ ದುರ್ವರ್ತನೆ ತೋರಿದ್ದಾನೆ. ಯುವತಿಯನ್ನೇ ಹಿಂಬಾಲಿಸಿ ಕೈ ಹಿಡಿದು ಎಳೆದಾಡಿದ್ದಾನೆ ಆರೋಪಿ. ವಾಶ್ರೂಮ್ ಉಪಯೋಗಿಸೋದಕ್ಕೆ ಮನವಿ ಮಾಡಿ ಒಳಗೆ ಎಂಟ್ರಿ ಕೊಟ್ಟಿದ್ದ ಆರೋಪಿ. ಘಟನೆಗೆ ಸಂಬಂಧಪಟ್ಟಂತೆ 30 ವರ್ಷದ ಯುವತಿ HAL ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ IPC ಸೆಕ್ಷನ್ 354A ಅಡಿ FIR ಅನ್ನು ಕೂಡ ದಾಖಲಿಸಲಾಗಿದೆ. ಫುಡ್ ಡೆಲಿವರಿ ಬಾಯ್ ನೋಡಿ, ಫುಡ್ ಡೆಲಿವರಿ ಮಾಡ್ತಾರೆ, ಪಾಪ ದಣದಿರ್ತಾರೆ, ಹಸುವಾಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ ಅಂತ ಒಂದು ಮಾನವೀಯತೆ ದೃಷ್ಟಿಯಿಂದ ನೀರು ಕೊಡೋದಕ್ಕೂ ಕೂಡ ಇನ್ನು ಮುಂದೆ ಜನ ಹಿಂದು ಮುಂದೆ ನೋಡಬೇಕು. ಅಂತಹ ಸನ್ನಿವೇಶಗಳನ್ನು ತಂದಿಡ್ತಾ ಇದ್ದಾರೆ. ಫುಡ್ ಡೆಲಿವರಿ ಬಾಯ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋ ಆರೋಪವನ್ನು ಮಾಡಿದ್ದಾಳೆ ಆ ಯುವತಿ. ಕುಡಿಯೋದಕ್ಕೆ ನೀರು ಕೇಳಿ ಆ ಯುವತಿ ಒಳಗಡೆ ಹೋಗಿ ಆ ಯುವತಿಯ ಕೈ ಹಿಡಿದು ಎಳೆದಾಡಿದ್ದಾನೆ ಈ ಆರೋಪಿ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಫುಡ್ ಡೆಲಿವರಿ ಮಾಡೋ ವೇಳೆ ಆಕಾಶ್ ಎಂಬಾತ ಈ ಕೃತ್ಯವನ್ನು ಎಸಗಿದ್ದಾನಂತೆ. ಈ ಕುರಿತು FIR ಕೂಡ ದಾಖಲಾಗಿದೆ. ಆರೋಪಿಯ ವಿರುದ್ಧ ಬಲೆ ಬೀಸಿದ್ದಾರೆ ಪೊಲೀಸರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.